ಇವತ್ತಿನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಅಂಗವಾಗಿ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮೆಲ್ಲರ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಗೌರವವನ್ನು ಕೊಡ್ತಾ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಮಾಜದ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ 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 ವಿವೇಕಾನಂದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕಾರವನ್ನು ಮಾಡಿ, ಅದೇ ರೀತಿ ಶ್ರೀ 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 ರೇಣುಕಾನಂದ ಸ್ವಾಮೀಜಿಯವರಿಗೂ ಕೂಡ ನನ್ನ ಪೂಜ್ಯ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ತಿಮ್ಮೇಗೌಡರಿಗೂ ಗೌರವವನ್ನು ಕೊಡ್ತಾ, ಬಿಲ್ಲವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೇದಕುಮಾರ್ ಅವರೇ, ರಾಜ್ಯದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ರೇವಣ್ಣನವರೇ, ಈಗ ತಾನೇ ನಮಗೆಲ್ಲರಿಗೂ ಕೂಡ ನಮ್ಮ ಸಮಾಜದ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಸನ್ಮಾನ್ಯ ಅಮೀನ್ ಮಠೂರ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ಸ್ನೇಹಿತರೆ, ಮುಂಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನರು ನಮ್ಮ ಸಮಾಜದ ಹಿರಿಯರಿದ್ದಾರೆ, ಬಂಧುಗಳೇ, ಮಿತ್ರರೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಭಾಳ ಸಂತೋಷ ಆಗುತ್ತೆ. ನಾನು ಮಟ್ಟೂರು ಸಾಕಷ್ಟು ನಮ್ಮ ಸಮಾಜದ ಬಗ್ಗೆ ವಿಚಾರಗಳನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇವತ್ತೇನಾದರೂ ನಾವೆಲ್ಲರೂ ಕೂಡ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಏನಾದರೂ ನಾರಾಯಣ ಗುರುಗಳ ಜಯಂತಿ ನಡೀತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ವಿಶೇಷವಾಗಿ ನಾನು ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ 2015ರಲ್ಲಿ ನಾನೇ ಈ ಪ್ರಶ್ನೆಯನ್ನು ಹಾಕಿದ್ದೆ ಸರ್. ನಾನು ಬೇರೆ ಪಕ್ಷದಲ್ಲಿ ಶಾಸಕನಾಗಿದ್ದೆ. ಆ ಸಂದರ್ಭದಲ್ಲಿ 3 ಪ್ರಶ್ನೆಯನ್ನು ಹಾಕಿದ್ದೆ. ನನಗೆ ಮಾಹಿತಿ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ಅಮೀನ್ ಮಠ್ ಅವರಿಗೆಲ್ಲ ನಾನು ಮಾತಾಡಿ ಕೆಲವು ವಿಚಾರಗಳನ್ನು ತಗೊಂಡು 3 ವಿಚಾರದಲ್ಲಿ, ಒಂದು ನಾರಾಯಣ ಗುರುಗಳ ಜಯಂತಿ, ಮತ್ತು ನಾರಾಯಣ ಗುರುಗಳ ವಿದ್ಯಾಪೀಠ, ಮತ್ತು ಅದೇ ರೀತಿ ಅಧ್ಯಯನ ಪೀಠ, ಮತ್ತು ಅದೇ ರೀತಿ ನಾರಾಯಣ ಗುರುಗಳ ಬಗ್ಗೆ ಪುಸ್ತಕದಲ್ಲಿ ಹಾಕಬೇಕು ಅಂತ ಹೇಳಿ ಕೇಳಿದಾಗ 3ಕ್ಕೂ ಕೂಡ ಒಂದೇ ಸ್ಥಿತಿ ಆ ಪ್ರಶ್ನೆಗೆ ಉತ್ತರವನ್ನು ತಾವೇ ಕೊಟ್ಟಿದ್ರಿ ಸರ್. ಅದಕ್ಕೆ ನಮ್ಮ ಸಮಾಜದ ವತಿಯಿಂದ ತಮಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತಕ್ಕಂಥದ್ದನ್ನು, ಮೂಢ ನಂಬಿಕೆಗಳನ್ನು ದೂರ ಇಟ್ಟು, ಯಾಕೆಂದರೆ ಅಮೀನ್ ಮಠ್ ಅವರು ಹೇಳಿದ್ದಾರೆ ಸಾಕಷ್ಟು ವಿಚಾರಗಳನ್ನು. ನಮ್ಮ ಸಮಾಜದಲ್ಲಿ ಸರ್ ತುಂಬ ಜನರು ಸಾಧಕರಿದ್ದಾರೆ ಸರ್. ಈ ರಾಜ್ಯದ ಮುಂಚೂಣಿಯಲ್ಲಿ ನ್ಯಾಯವನ್ನು ಎತ್ತಿಡ್ತಕ್ಕಂಥ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಕೂಡ ದತ್ತು ಅವರು ನಮ್ಮ ಸಮಾಜದವರು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಸಮಾಜದವರು ಅಂತದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಇವತ್ತು ಅವರ ಮಾರ್ಗದರ್ಶನವನ್ನು ಹಳ್ಳಿಯಲ್ಲೂ ಕೂಡ ಎಲ್ಲ ಜಾತಿ ಸಮಾಜದವರು ಕೂಡ ಇವತ್ತು ಅವರನ್ನು ನೆನೆಸ್ಕೊಳ್ತಾರೆ. ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಕಾರಣ ನಮ್ಮ ತಂದೆ ಬಂಗಾರಪ್ಪಾಜಿ ಅವ್ರನ್ನೂ ನಾವು ನೆನೆಸ್ಕೊಳ್ಬೇಕಾಗತ್ತೆ ಸರ್. ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಅವ್ರ ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಇವತ್ತು ಕೂಡ ಜೀವಂತವಾಗಿದ್ದಾರೆ. ಇವತ್ತು ನನಗೆ ನಾರಾಯಣ ಗುರುಗಳ ತತ್ವ ಏನಿದೆ, ದೇವಸ್ಥಾನ ಚಿಕ್ಕದು ಮಾಡಿ ಶಾಲೆ ದೊಡ್ಡದು ಮಾಡಿ ಅಂತ ಹೇಳಿ, ಇವತ್ತು ಆ ಸ್ಥಾನವನ್ನು, ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸರ್ಕಾರದವರು ತಮ್ಮ ನೇತೃತ್ವದಲ್ಲಿ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾನು ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹೆಚ್ಚು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಸರ್. ಇದೇ ವೇದಿಕೆಯಲ್ಲಿ ಹೋದ ವರ್ಷವೂ ಕೂಡ ನಾನು 2023 ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿದ್ದೆ ಸರ್. ನಮ್ಮ ಚುನಾವಣೆ ಪೂರ್ವಕವಾಗಿ ನಾವು ಕೂಡ ಎಲ್ಲ ಕಡೆಯೂ ಕೂಡ ನಾವು ಪ್ರಣಾಳಿಕೆಯ ಬಗ್ಗೆ ಮಾತಾಡಬೇಕಾದ್ರೆ ವಿಶೇಷವಾಗಿ ನಮ್ಮ ಸಮಾಜದ ಒಂದು ಅಭಿವೃದ್ಧಿಗೆ ತಾವು ಸಹಕಾರ ಮಾಡಬೇಕು ಅಂತ ಹೇಳಿ ಕೇಳಿದ್ವಿ. ಹೋದ ಸತಿ ತಾವು ಆಯಿತು ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಡೀ ದೇಶದಲ್ಲೇ, ಯಾಕೆಂದರೆ ಹಿಂದುಳಿದವರೇ ಬಡವರು ಜಾಸ್ತಿ 60% ಇರ್ತಾರೆ ಸರ್ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಹೋದಾಗ. ಇವತ್ತು ಇನ್ನೊಂದು 2-3 ದಿವಸದಲ್ಲಿ ದಾಖಲೆ ರೀತಿಯಲ್ಲಿ 1 ಲಕ್ಷ ಕೋಟಿ ಗ್ಯಾರಂಟಿ ಹಣವನ್ನು ಇವತ್ತು ನಮ್ಮ ಸರ್ಕಾರದಿಂದ ಬಡವರ ಮಡಿಲಿಗೆ ಯಾವುದೇ ಥರದ ಕಮಿಷನ್ ಇಲ್ಲದೆ ಕೊಡ್ತಕ್ಕಂಥ ಕೆಲಸವನ್ನು ನಿಮ್ಮ ನೇತೃತ್ವದಲ್ಲಿ ಆಗ್ತಾ ಇದೆ. ಇನ್ನೊಂದು 1 ಲಕ್ಷ ಕೋಟಿ, ಅದನ್ನು ಹೆಚ್ಚು ಸಾಹೇಬ್ರು ಹೇಳ್ತಾರೆ ಸರ್. ತುಂಬ ನಿಗಮಗಳಿರ್ತವೆ, ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಡಬೇಕಾಗತ್ತೆ, ಸಾಮಾಜಿಕ ನ್ಯಾಯವನ್ನು ತಾವು ಕೊಡಬೇಕಾಗ್ತದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನಾರಾಯಣ ಗುರುಗಳ ಒಂದು ಜಯಂತಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಸಮಾಜದವರು, ಯಾಕೆಂದರೆ 2006-7ರಲ್ಲಿ
ಕಾಂಗ್ರೆಸ್ ಇರಲಿಲ್ಲ ಸರ್. ಆ ಸಂದರ್ಭದಲ್ಲಿ ನಮಗೆ ಯಾರಿಗೂ ಕೂಡ ಹೇಳಿದೆ, ಅಮನ್ ಮಟ್ಟವರು ಹೇಳಿದರು ನಾವು ಹೆಂಡ ಮಾರೋರಲ್ಲ ಅಂಥೇಳಿ ಒಂದು ಕಡೆಗೆ ಇರಲಿ, ಆದರೆ ಆರ್ಥಿಕವಾಗಿ ಹೆಂಡ ಮಾರೋರು ಆದರೂ ಕೂಡ ನಾವು ಆರ್ಥಿಕವಾಗಿ ನಾವು ಮೇಲೆ ಬಂದರೂ ಕೂಡ ನಮಗೆ ಯಾವುದೇ ಥರದ ಮುಂಚೂಣಿಯಲ್ಲಿ ಹೇಳಿದೆ ಹಿಂದಿನ ಸರ್ಕಾರ ತೆಗೆದಿರೋದಕ್ಕೆ ಎಷ್ಟೋ ಜನರು ಇವತ್ತು ಬಡತನದಲ್ಲಿದ್ದೀವಿ. ಅವರಿಗೆ ಸಹಕಾರ ಮಾಡೋದಕ್ಕೋಸ್ಕರ ನಮ್ಮ ನಿಗಮ ಮಂಡಳಿಗೆ ಬಡವರಿಗೆ ನೀವು ಸಹಕಾರ ಮಾಡಬೇಕು ಅಂತ ಅಷ್ಟೇ ನಾವು ಕೇಳ್ತೀವಿ ಸರ್. ಅದನ್ನು ನೀವು ಮಾಡ್ತೀರಿ ಅಂತ ಹೇಳಿ ಇವತ್ತು ಬೇಡಿಕೆಯನ್ನು ಕೂಡ ನಮ್ಮ ಸಮಾಜದ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಸರ್. ಇವತ್ತು ತಾವು ನಮ್ಮ ಒಂದು ಸಮಾಜಕ್ಕೆ ಯಾವತ್ತೂ ಕೂಡ ನಾರಾಯಣ ಗುರುಗಳ ಜಯಂತಿ ತಮ್ಮ ಒಂದು ನೇತೃತ್ವದಲ್ಲಿ ಶುರು ಆದಮೇಲೆ ಎಲ್ಲ ವರ್ಷನೂ ಕೂಡ ನೀವು ಬಂದು ಆ ವಿಶ್ವಾಸದ ಮತ್ತು ಮಾರ್ಗದರ್ಶನವನ್ನು ಏನು ಕೊಡ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಕೂಡ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಸರ್ ಕೆಲವರಿಗೆ. ಅದು ಕೊಡ್ತಕ್ಕಂಥ ಆ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಹೇಳಿ ನಮ್ಮೆಲ್ಲರ ಸಮಾಜದ ವತಿಯಿಂದ, ಸ್ವಾಮೀಜಿಗಳ ವತಿಯಿಂದ, ನಮ್ಮ ಎಲ್ಲ ಹಿರಿಯರ ವತಿಯಿಂದ ನಾನು ತಮಗೆ ಮನವಿಯನ್ನು ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾರಾಯಣ ಗುರುಗಳ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.